ಅಮೆರಿಕಕ್ಕೆ ವಿಯೆಟ್ನಾಂ ನಂತರ ಮತ್ತೊಂದು ಸೋಲು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಡೀ ಜಗತ್ತಿನ ಗಮನ ಸೆಳೆದಿರುವ ಒಂದು ಪ್ರಮುಖ ರಾಜಕೀಯ ವಿದ್ಯಮಾನದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ. ನಿಮಗೆ ವಿಯೆಟ್ನಾಂ ಯುದ್ಧ ನೆನಪಿರಬಹುದು. ಅಲ್ಲಿ ಅಮೆರಿಕಾಗೆ ಎಂಥ ದೊಡ್ಡ ಹಿನ್ನಡೆಯಾಗಿತ್ತು ಎಂದು ಇತಿಹಾಸ ಬಲ್ಲವರಿಗೆ ಗೊತ್ತು. ಈಗ ಇರಾನ್ ವಿಷಯದಲ್ಲೂ ಅಮೆರಿಕಾಗೆ ಅದೇ ತರಹದ ಪರಿಸ್ಥಿತಿ ಎದುರಾಗಿದೆಯೇ? ಹೌದು, 100ಕ್ಕೂ ಹೆಚ್ಚು ದಿನಗಳ ಕಾಲ ಮಧ್ಯಪ್ರಾಚ್ಯವನ್ನು ಕಂಗೆಡಿಸಿದ್ದ ಅಮೆರಿಕ-ಇರಾನ್ ಸಂಘರ್ಷಕ್ಕೆ ಸದ್ಯಕ್ಕಂತೂ ವಿರಾಮ ಸಿಕ್ಕಿದೆ. ಡೊನಾಲ್ಡ್ ಟ್ರಂಪ್ ಹಠಾತ್ತನೆ ಶಾಂತಿ ಒಪ್ಪಂದ ಘೋಷಣೆ ಮಾಡಿದ್ದಾರೆ. ಆದರೆ ಈ ಒಪ್ಪಂದದ ಅಸಲಿ ಕತೆಯೇ ಬೇರೆ ಇದೆ. ಲೇಖಕ ಪಿಎಂ ಇಕ್ಬಾಲ್ ಕೈರಂಗಳ ಅವರು ಬರೆದಿರುವ ಈ ಆಳವಾದ ವಿಶ್ಲೇಷಣೆಯನ್ನು ಪೂರ್ತಿಯಾಗಿ ನೋಡಿ, ನಿಮಗೇ ಸತ್ಯ ತಿಳಿಯುತ್ತದೆ. ಅಮೆರಿಕಾದ ಕಠಿಣ ಧೋರಣೆ. ಯುದ್ಧದ ಆರಂಭದಲ್ಲಿ ಅಮೆರಿಕದ ಧೋರಣೆ ತುಂಬಾ ಕಠಿಣವಾಗಿತ್ತು. ಇರಾನ್ನ ಅಣು ಕಾರ್ಯಕ್ರಮವನ್ನು ನಿಯಂತ್ರಿಸುವುದು, ಅದರ ಕ್ಷಿಪಣಿ ಸಾಮರ್ಥ್ಯವನ್ನು ದುರ್ಬಲಗೊಳಿಸುವುದು ಮತ್ತು ಆ ಭಾಗದಲ್ಲಿ ಇರಾನ್ ಹೊಂದಿರುವ ಪ್ರಾದೇಶಿಕ ಪ್ರಭಾವಕ್ಕೆ ಕಡಿವಾಣ ಹಾಕುವುದು ಅಮೆರಿಕದ ಪ್ರಮುಖ ಗುರಿಗಳಾಗಿದ್ದವು. ಇದಕ್ಕಾಗಿ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂಡಿ ಹಲವು ಭೀಕರ ದಾಳಿಗಳನ್ನು ನಡೆಸಿದವು. ಆರಂಭದಲ್ಲಿ ಅಮೆರಿಕವೇ ಮೇಲುಗೈ ಸಾಧಿಸಿತು ಎಂದೇ ಎಲ್ಲರೂ ಭಾವಿಸಿದ್ದರು. ಇರಾನ್ ನೀಡಿದ ತಿರುಗೇಟು. ಆದರೆ ದಿನಗಳು ಕಳೆದಂತೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗತೊಡಗಿತು. ಅಮೆರಿಕ ಎಷ್ಟೇ ಭಾರೀ ಸೈನಿಕ ಒತ್ತಡ ಹೇರಿದರೂ ಇರಾನ್ ಆಡಳಿತ ಮಾತ್ರ ಕುಸಿಯಲಿಲ್ಲ. ಆ ದೇಶದ ರಾಜಕೀಯ ವ್ಯವಸ್ಥೆ ಎಂದಿನಂತೆ ಕಾರ್ಯನಿರ್ವಹಿಸುತ್ತಲೇ ಇತ್ತು. ಯುದ್ಧದಲ್ಲಿ ತನ್ನ ಹಲವು ಉನ್ನತ ನಾಯಕರನ್ನು ಕಳೆದುಕೊಂಡರೂ ಇರಾನ್ ತನ್ನ ಹೋರಾಟದ ಮನೋಭಾವವನ್ನು ಕೈಬಿಡಲಿಲ್ಲ. ಅಮೆರಿಕ ನಿರೀಕ್ಷಿಸಿದಷ್ಟು ಸುಲಭವಾಗಿ ಈ ಯುದ್ಧ ಮುಗಿಯಲೇ ಇಲ್ಲ. ಟ್ರಂಪ್ ಅವರ ಎಲ್ಲ ಊಹೆಗಳು ತಲೆಕೆಳಗಾದವು. ವಿಯೆಟ್ನಾಂ ಯುದ್ಧದ ನೆನಪು. ಇದೇ ಕಾರಣಕ್ಕೆ ಜಗತ್ತಿನ ರಕ್ಷಣಾ ವಿಶ್ಲೇಷಕರು ವಿಯೆಟ್ನಾಂ ಯುದ್ಧದ ಉದಾಹರಣೆಯನ್ನು ನೆನಪಿಸಿಕೊಳ್ಳಲು ಆರಂಭಿಸಿದರು. ವಿಯೆಟ್ನಾಂನಲ್ಲೂ ಅಷ್ಟೇ, ಅಮೆರಿಕ ಸೈನಿಕವಾಗಿ ಎಷ್ಟೇ ಪ್ರಬಲವಾಗಿದ್ದರೂ ತನ್ನ ರಾಜಕೀಯ ಗುರಿಗಳನ್ನು ಸಾಧಿಸಲು ಸಂಪೂರ್ಣವಾಗಿ ವಿಫಲವಾಗಿತ್ತು. ಅಂತಿಮವಾಗಿ ಅಲ್ಲಿಂದ ಹಿಂತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಇರಾನ್ ಯುದ್ಧವೂ ಅದೇ ಹಾದಿಯಲ್ಲಿ ಸಾಗುವ ಲಕ್ಷಣಗಳು ಕಾಣಿಸಿದವು. ಯುದ್ಧ ದೀರ್ಘವಾಗುತ್ತಿದ್ದಂತೆ ಅಮೆರಿಕದ ಒಳಗೆ ಟ್ರಂಪ್ ಆಡಳಿತದ ವಿರುದ್ಧ ಪ್ರಶ್ನೆಗಳು ಕೇಳಿಬಂದವು. ಕೊನೆಗೆ ಯುದ್ಧ ಮುಂದುವರಿಸುವುದಕ್ಕಿಂತ ಸಂಧಾನದ ಮೂಲಕ ಅಂತ್ಯಗೊಳಿಸುವುದು ಅಮೆರಿಕಕ್ಕೆ ಅನಿವಾರ್ಯವಾಯಿತು. ಅದರ ಫಲವೇ ಈ ಶಾಂತಿ ಒಪ್ಪಂದ. ಈ ಒಪ್ಪಂದದ ನಂತರ ಜಾಗತಿಕ ವ್ಯಾಪಾರಕ್ಕೆ ಪ್ರಮುಖವಾಗಿರುವ ಹೊರ್ಮುಜ್ ಜಲಸಂಧಿ ಮತ್ತೆ ಮುಕ್ತವಾಗಿದೆ. ತೈಲ ಬೆಲೆಗಳು ಇಳಿಕೆಯಾಗಿವೆ. ಇದು ಭಾರತ ಸೇರಿದಂತೆ ತೈಲ ಆಮದು ಮಾಡಿಕೊಳ್ಳುವ ದೇಶಗಳಿಗೆ ದೊಡ್ಡ ನೆಮ್ಮದಿ ತಂದಿದೆ. ಆದರೆ ಇಲ್ಲಿ ಕಾಡುವ ದೊಡ್ಡ ಪ್ರಶ್ನೆ ಎಂದರೆ, ಈ ಯುದ್ಧದಲ್ಲಿ ಗೆದ್ದವರು ಯಾರು? ಇದಕ್ಕೆ ಉತ್ತರ ಅಷ್ಟು ಸರಳವಾಗಿಲ್ಲ. ಅಮೆರಿಕ ಸಂಪೂರ್ಣ ಸೋತಿದೆ ಎನ್ನಲಾಗುವುದಿಲ್ಲ. ಹಾಗೆಯೇ ಇರಾನ್ ನಿರ್ಣಾಯಕ ಗೆಲುವು ಸಾಧಿಸಿದೆ ಎಂದೂ ಹೇಳಲು ಸಾಧ್ಯವಿಲ್ಲ. ಆದರೆ ಯುದ್ಧದ ಆರಂಭದಲ್ಲಿ ಅಮೆರಿಕ ಘೋಷಿಸಿದ್ದ ಗುರಿಗಳು ಮಾತ್ರ ಈಡೇರಿಲ್ಲ. ಹೀಗಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಸಂಧಾನದ ಮೇಜಿನವರೆಗೆ ಬಂದಿರುವ ಇರಾನ್ ರಾಜಕೀಯವಾಗಿ ಮೇಲುಗೈ ಸಾಧಿಸಿದೆ ಎನ್ನುವ ವಾದಕ್ಕೆ ಬಲ ಸಿಕ್ಕಿದೆ. ಆದರೆ ಒಂದು ವಿಷಯ ನೆನಪಿರಲಿ, ಇದು ಶಾಶ್ವತ ಶಾಂತಿಯಲ್ಲ. ಟ್ರಂಪ್ ಅವರ ರಾಜಕೀಯ ಶೈಲಿ, ಇಸ್ರೇಲ್ನ ಭದ್ರತಾ ಕಳವಳಗಳು ಮತ್ತು ಇರಾನ್ನ ಅಣು ಕಾರ್ಯಕ್ರಮದ ವಿವಾದಗಳು ಇನ್ನೂ ಮುಗಿದಿಲ್ಲ. ಯುದ್ಧ ಸದ್ಯಕ್ಕೆ ನಿಂತಿರಬಹುದು, ಆದರೆ ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಈ ಅಧ್ಯಾಯ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ನಿಮಗೇನನಿಸುತ್ತದೆ? ಈ ಸಂಘರ್ಷದಲ್ಲಿ ಯಾರದು ಮೇಲುಗೈಯಾಯಿತು? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.